ಹೇಳಿದ್ನಲ್ಲ, ನೋಡಿದ್ರಾ? ಹಾ, ನೋಡಿದ್ದೀನಿ. ಫೋಟೋನು ತಂದಿದ್ದೀನಿ, ತಗೊಳ್ಳಿ. ಜಾತಕ ಇಬ್ಬರದು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಆಹಾ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳ. ನಿರುಷ, ಈ ಹುಡುಗಿ ಫೋಟೋ ನೋಡು, ಎಷ್ಟು ಚೆನ್ನಾಗಿದ್ದಾಳೆ. ಅಜ್ಜಿ, ಹುಡುಗಿ ಮಾತ್ರ ಸೂಪರ್ ಆಗಿದ್ದಾಳೆ. ಯಾರ್ಗೆ? ಆರ್ಯನ್ಗ? ಆರ್ಯನ್ಗಲ್ಲ ಕಣೆ, ನಮ್ಮ ಆದಿತ್ಯನಿಗೆ. ಏನ್ ಮಾತಾಡ್ತಾ ಇದ್ದೀರಾ ಅಜ್ಜಿ? ನಾನು ನಿರೋಷನೇ ಮದುವೆ ಆಗೋದು ಅಂತ ಗೊತ್ತಿದ್ರು ಹೀಗೆ ಹೇಳ್ತಿದ್ದೀರಲ್ಲ? ನಾನ್ ನಿನಗೆ ನಿರುಷನ್ ಜೊತೆನೆ ಮದುವೆ ಮಾಡ್ಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ನೀನು ಅವ್ರ ತಂದೆ ಏನ್ ಮಾಡ್ತಾ ಇದಾರೆ, ಎಲ್ಲಿದ್ದಾರೆ ಅನ್ನೋ ಸುಳಿವೇ ಗೊತ್ತಿಲ್ಲದೆ ಇರೋ ಆಗಿದ್ಯಾ. ಅದಕ್ಕೆ ನಾನು ಈ ತೀರ್ಮಾನ ತಗೊಂಡಿದ್ದು. ಅಜ್ಜಿ ಅವ್ರು ಇಲ್ಲಿಲ್ಲ, ಬೇರೆ ಕಂಟ್ರಿಲಿ ಇದ್ದಾರೆ. ಈಗ ಸಡನ್ ಆಗಿ ಕರ್ಕೊಂಬ ಅಂದ್ರೆ ಹೇಗೆ ಕರ್ಕೊಂಬರ್ಲಿ ಹೇಳಿ? ಅಡ್ರೆಸ್ ತಿಳ್ಕೊಂಡಿದ್ರೆ ಗೊತ್ತಾಗ್ತಾ ಇತ್ತು. ಅಜ್ಜಿ ಅಡ್ರೆಸ್ ಗೊತ್ತಿದ್ರೆ ಎಷ್ಟೊತ್ತಂಗ ಕಾಯ್ತಾ ಇದ್ನಾ? ಕರ್ಕೊಂಬಂದು ನಿಮ್ ಮುಂದೆ ನಿಲ್ಸ್ತಿದ್ದೆ. ಇದಾರೆ ತಾನೇ ಅವ್ರ ತಂದೆ. ಅವ್ರು ಏನ್ ಮಾಡ್ತಾ ಇದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ. ಅವ್ರ ತಂದೆ ಹೆಸರಾದ್ರೂ ಹೇಳೋ. ಅದನ್ನೂ ಹೇಳಲ್ಲ ಅಂತೀಯ? ಅವ್ರ ತಂದೆ ತಾಯಿ ಯಾರು, ಅವಳ ಕುಲ ಗೋತ್ರ ಏನು ಅಂತ ತಿಳ್ಕೊಳ್ದೆ ಅವಳನ್ನ ನಮ್ಮನೆ ಸೊಸೆ ಮಾಡ್ಕೊಳಕ್ಕಾಗಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಇದ್ರೆ ಏನಂತೆ? ನಿರೋಷ್ ಆಗಿ ಅವ್ರ ತಂದೆ ಯಾರು ಅಂತ ಗೊತ್ತಿರುತ್ತೆ. ನೋಡ ಆದಿತ್ಯ, ಈಗ ಹೆಣ್ಣಿನ ಬಗ್ಗೆ ಆಗ್ಲಿ ಗಂಡಿನ ಬಗ್ಗೆ ಆಗ್ಲಿ ಹಿಂದೆ ಮುಂದೆ ತಿಳ್ಕೊಳ್ಳದೆ ಮದುವೆ ಆಗೋದು ತಪ್ಪು. ನೀವ್ ಸುಮ್ನೆ ರೀ. ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ, ನಮ್ ವಿಷಯ ಕಲೆ ಹಾಕ್ಬೇಡಿ. ಆದಿ, ನಾಳೆಗೆ ಬಿಗಿ ಹಿಡಿದು ಮಾತಾಡು. ಅವರು ನಮ್ಮನೆ ಪುರೋಹಿತರು. ಅವ್ರ ಬಗ್ಗೆ ಈಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಮತ್ ಇನ್ನೇನಜ್ಜಿ, ಅವ್ರ ಬಾಯಿ ಬಂದಂಗೆ ಮಾತಾಡ್ತಿದಾರೆ, ಕೇಳ್ಕೊಂಡು ಸುಮ್ನೆ ಇರ್ಬೇಕಾ ಸರ್? ಅದೇ ದೊಡ್ಡವ್ರ ಹತ್ರ ಗೌರವದಿಂದ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ದೊಡ್ಡೋರು ದೊಡ್ಡೋರ್ ತರ ನಡ್ಕೊಂಡ್ರೆ ಗೌರವ. ಅದೇ ಅವರು ಈ ಮನೆಗೆ ಗುರುಗಳ ಸಮಾನ. ಅವ್ರಿಗೆ ನೀನ್ ಬಾಯಿ ಬಂದಾಗ ಮಾತಾಡಿದ್ರೆ ಅದು ನಿನಗೆ ಶ್ರೇಯಸ್ಸಲ್ಲ. ಅವ್ರ ಆಶೀರ್ವಾದ ತಗೊಂಡ್ ಮದ್ವೆ ಆಗ್ಬೇಕು ಅಂತ ನನಗೂ ಆಸೆ ಇತ್ತು. ಆದ್ರೆ ಅವ್ರು ಮಾತಾಡಿದ ರೀತಿ ನನಗೆ ಇಷ್ಟ ಆಗ್ಲಿಲ್ಲ. ನನ್ನ ಲೈಫ್ ಬಗ್ಗೆ ಮಾತಾಡೋದಕ್ಕೆ ಅವ್ರು ಯಾರು? ನಿರೋಷನ್ ತಂದೆ ವಿಚಾರ ಇವಾಗ ಬೇಕಿತ್ತ? ಅವಳಿಗೆ ಅಪ್ಪ ಇಲ್ಲ ಅಂದ್ರೆ ಮದ್ವೆ ಆಗಲ್ವಾ? ಎಷ್ಟೋ ಜನ ಅನಾಥರಿದಾರಪ್ಪ, ಅವರೆಲ್ಲ ಮದ್ವೆ ಆಗಲ್ವಾ? ಅವ್ರಿಗೆಲ್ಲ ಅಪ್ಪ ಅಮ್ಮ ಇದ್ದಾರಾ? ಅನಾಥರಾದ್ರೂ ಮದುವೆ ಆಗ್ಬಾರ್ದು ಅಂತ ನಾ ಹೇಳಿಲ್ಲಪ್ಪ. ನಿರುಷಾಗೆ ತಂದೆ ಇದ್ದು ಅವರ ಅನುಪಸ್ಥಿತಿಯಲ್ಲಿ ಮದುವೆ ಆಗೋದು ನನಗಿಷ್ಟ ಇಲ್ಲ. ಅದೂ ಅಲ್ಲದೆ ತಾಯಿ ತಂದೆ ಯಾರು ಅಂತ ತಿಳ್ಕೋಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಆಸೆಗಳಿಗೆ ನಾನು ಸೊಪ್ಪಾಕಕ್ಕಾಗಲ್ಲ. ನೀವು ಒಪ್ಪಿದ್ರು ಸರಿ, ಬಿಟ್ರು ಸರಿ, ನಾನು ನಿರೋಷನೇ ಮದ್ವೆ ಆಗೋದು. ಅವಳ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಲ್ವಾ? ಅಷ್ಟು ಸಾಲದ ಈ ಮನೆ ಸೊಸೆ ಆಗಕ್ಕೆ? ಸಾಲದು. ಸಾಕ್ಷಿ ಮದ್ವೆ ನಾವು ಅನ್ಕೊಂಡಂಗ ಆಗ್ಲಿಲ್ಲ. ಹಾಗಾಗಿದ್ದಕ್ಕೆ ನಮ್ಗೆ ಯಾವ ಬೇಜಾರು ಇಲ್ಲ. ನೀನು ಈ ಮನೆ ಹಿರಿ ಮಗ ಕಣು. ನಿನ್ನ ಮದುವೆ ಯಾವುದೇ ಕುಂದು ಕೊರತೆಗಳಿಲ್ಲದೆ ಆಗಬೇಕು ಅನ್ನೋದು ನಮ್ಮ ಆಸೆ. ನಿನ್ನ ಮದುವೆಗೆ ನಮ್ಮ ಮನೆಯವರು, ನಿರೋಷ ಮನೆಯವರು ಎಲ್ಲರೂ ಇರಬೇಕು ಅನ್ನೋದು ಅಮ್ಮನ ಆಸೆ. ಅವ್ರ ತಂದೆ ಯಾರು, ಅವ್ರ ಹೆಸರು ಏನು ಅಂತ ನಿನಗೆ ಗೊತ್ತಿದೆ ತಾನೆ? ಮತ್ತೆ ಮತ್ತೆ ಅದೇ ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ನಾಳೆ ನೀನ್ ನಿರೋಷನ್ ಮದುವೆ ಆದ್ಮೇಲೆ ನಿಮ್ ಸೊಸೆ ಯಾರ ಮಗಳು ಅಂತ ಕೇಳಿದ್ರೆ ನಾವು ಹೇಳ್ಬೇಕಲ್ಲಪ್ಪ. ಹೌದು ಕಣೋ, ನಿರೋಷನ್ ತಂದೆ ಹೆಸರು ಹೇಳಿದಕ್ಕೆ ನಿನಗೆ ನಷ್ಟ? ಹೇಳು. ಹೇಳು ಆದಿ. ಹೇಳೋ ಆದಿ. ಆದಿ ಹೇಳು. ನಿರೋಷನ್ ತಂದೆ ಚಿದಂಬರ. ನಿರೋಷನ್ ತಂದೆ